ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷತ್ 2024 ಭಾಗ 2 ಪುಸ್ತಕ ಇದು. ಈ ಒಂದು ಭಾಗ 2 ಪುಸ್ತಕದಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ನೋಡಿ ಪೌರನೀತಿಯೊಳಗೆ 21ನೇ ಅಧ್ಯಯನ ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆ ಅಂತಕ್ಕಂಥದ್ದು. ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ. 6ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡ, ಇಂಗ್ಲಿಷ್, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳು ಆಲ್ರೆಡಿ ತಿಳಿದಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ, ಅಲ್ಲಿ ಕ್ಲಿಕ್ ಮಾಡೋಕೆ ಆಯಲ್ಲ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿ ಇರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿಸ್ತಾ ಹೋಗ್ತೇನೆ. ಯಾವ ರೀತಿ ಬಿಟ್ಟ ಸ್ಥಳ ತುಂಬಬೇಕು, ಅದೇ ರೀತಿ ಯಾವ ರೀತಿ ನೋಟ್ಸ್ ಬರೀಬೇಕು ತಿಳಿಸ್ತಾ ಹೋಗ್ತೇನೆ. ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸಗಳಂತಕ್ಕಂಥ ಕೊಟ್ಟಿದ್ದಾರೆ. ಮೊದಲನೇ ರೋಮನಕ್ಕೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ನೋಡಿ. ಮೊದಲನೇದು, ನಮ್ಮ ರಾಷ್ಟ್ರ ಧ್ವಜದ ಬಿಳಿ ಬಣ್ಣವು ಡ್ಯಾಶ್ ಸಂಕೇತವಾಗಿದೆ. ಯಾವ ಬಣ್ಣ? ಈ ಒಂದು ಬಿಳಿ ಬಣ್ಣ ಅಂತಕ್ಕಂಥ ಯಾವ ಸಂಕೇತ ಅಂದ್ರೆಗಿನ ಸತ್ಯ, ಶಾಂತಿ, ಪರಿಶುದ್ಧತೆ. ಓಕೆನಾ? ಇಲ್ಲಿ ಚಿಕ್ಕ ಬಿಟ್ಟ ಸಲ ಅದನ್ನ ನಾನು ಚಿಕ್ಕನ ಅಕ್ಷರ ನಿಮಗೆ ಬರಿತಾ ಹೋಗಿದ್ದೀನಿ. ನೀವು ಚೆನ್ನಾಗಿ ಅಂಡರ್ಲೈನ್ ಹಾಕಿ ಬರಿತಾ ಹೋಗಿ ಮಕ್ಕಳೇ. ಎರಡನೇದಿದೆ, ರಾಷ್ಟ್ರೋತ್ಸವವನ್ನು ಡ್ಯಾಶ್ ರಚಿಸಿದ್ರು. ಓಕೆನಾ? ರಾಷ್ಟ್ರೋತ್ಸವ ಅಂದ್ರೆ ಇಲ್ಲಿ ರಾಷ್ಟ್ರಗೀತೆ ಸಮಾನ ಸ್ಥಾನ ಹೊಂದಿರತಕ್ಕಂಥದ್ದು ಅಂದ್ರೆ ರಾಷ್ಟ್ರೋತ್ಸವ ಅಂತಕ್ಕಂಥ. ರಾಷ್ಟ್ರೋತ್ಸವ ಯಾರು ಬಂದ್ರೆ ಬಂಕಿಮ್ ಚಂದ್ರ ಚಟರ್ಜಿ. ಬಂಕಿಮ ಚಂದ್ರ ಚಟರ್ಜಿ. ಓಕೆನಾ? ಇಲ್ಲಿ ಕಾಣ್ತಾ ಇದೆಯಾ? ಅವರೇನೆ. ಮೂರನೇದು, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಡ್ಯಾಶ್ ನಲ್ಲಿ ನಾಮಕರಣ ಮಾಡಲಾಯಿತು. ಯಾವಾಗಂದ್ರೆ ಮೊದಲನೇ ನವೆಂಬರ್ 1973. ಓಕೆ. ನಾಲ್ಕನೇದು, ಕೆಂಪು ಕೋಟೆಯ ಮೇಲೆ ಡ್ಯಾಶ್ ಯವರು ಧ್ವಜಾರೋಹಣ ಮಾಡುವವರು. ಯಾರು ಮಾಡ್ತಾರೆ ಧ್ವಜಾರೋಹಣ ಅಂದ್ರೆ ಪ್ರಧಾನ ಮಂತ್ರಿ ಮಾಡ್ತಾರೆ. ಪ್ರಧಾನ ಮಂತ್ರಿ. ಓಕೆನಾ ಮಕ್ಕಳೇ? ರೈಟ್. ಇಲ್ಲಿ ಬಿಟ್ಟ ಸ್ಥಳ ಅಂತಕ್ಕಂಥದ್ದಾಯ್ತು. ಅದಾನಂತರ ಎರಡನೇ ರೋಮನಕ್ಕೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಉತ್ತರ ಯಾವ ರೀತಿ ಬರೋಕೆ ತಿಳಿಸ್ತಾ ಹೋಗ್ತಾನೆ, ನೋಟ್ಸ್ ಯಾವ ರೀತಿ ಬರೋಕೆ ತಿಳಿಸ್ತಾ ಹೋಗ್ತಾನೆ. ಬನ್ನಿ. ಪೌರನೀತಿ ಅಧ್ಯಾಯ 21 ಅಂತಕ್ಕಂಥ ಚಿಕ್ಕನ ಅಕ್ಷರದಲ್ಲಿ ಬರ್ರಿ. ಈ ಒಂದು ಅಧ್ಯಯನದ ಒಂದು ಶೀರ್ಷಿಕೆ ಇದೆಯಲ್ಲ, ಪಾಠದ ಹೆಸರಿದೆಯಲ್ಲ, ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆ ಅಂತಕ್ಕಂಥ ದಪ್ಪನ ಅಕ್ಷರದಲ್ಲಿ ಬರ್ದು ಅಭ್ಯಾಸಗಳಂತಕ್ಕಂಥ ಬರ್ರಿ. ಆನಂತರ ಈ ಒಂದು ಪಾಠದ ಅಧ್ಯಯನ ಯಾವತ್ತು ಬರಿತಾ ಇರ್ತೀರ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ. ಅದಾದ ನಂತರ ಮೊದಲನೇ ರೋಮನಕ್ಕೆ ಬಿಟ್ಟ ಸ್ಥಳ ಇದೆಯಲ್ಲ, ಆ ಬಿಟ್ಟ ಸ್ಥಳವನ್ನ ಮೊದಲು ಬರ ನಂತರ ಹಾಗೆ ಎರಡನೇ ರೋಮನಕ್ಕೆ ಹಾಕಿ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೀರಿ, ಬರಿತಾ ಹೋಗಿ ಮಕ್ಕಳೇ. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಮೊದಲನೇ ಒಂದು ಪ್ರಶ್ನೆ ನೋಡಿದರೆ ರಾಷ್ಟ್ರೀಯ ಚಿಹ್ನೆಗಳು ಯಾವುವು ಅಂತ ಕೇಳಿದ್ರೆ ಉತ್ತರ ರಾಷ್ಟ್ರೀಯ ಚಿಹ್ನೆಗಳೆಂದರೆ ಅಂತಕ್ಕಂಥ ಬರ್ದು ಇಲ್ಲಿ ನೋಡಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ರಾಷ್ಟ್ರೀಯ ಧ್ವಜ ತಿರಂಗ ಅಂತಕ್ಕಂಥದ್ದು, ರಾಷ್ಟ್ರೀಯ ಪಕ್ಷಿ ನವಿಲು ಅಂತಕ್ಕಂಥದ್ದು, ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ಅಂತಕ್ಕಂಥದ್ದು, ರಾಷ್ಟ್ರೀಯ ಆಟ ಹಾಕಿ ಅಂತಕ್ಕಂಥದ್ದು, ರಾಷ್ಟ್ರೀಯ ಪ್ರಾಣಿ ಹುಲಿ ಅಂತಕ್ಕಂಥದ್ದು, ಆನಂತರ ರಾಷ್ಟ್ರೀಯ ಮರ ಆಲದ ಮರ ಅಂತಕ್ಕಂಥದ್ದು, ರಾಷ್ಟ್ರೀಯ ಹೂ ಕಮಲ ಅಂತಕ್ಕಂಥದ್ದು, ರಾಷ್ಟ್ರೀಯ ಗೀತೆ ಜನಗಣಮನ ಅಂತಕ್ಕಂಥದ್ದು. ಇನ್ನು ಹೆಚ್ಚಿನ ಒಂದು ರಾಷ್ಟ್ರೀಯ ಚಿಹ್ನೆಗಳು ಬೇಕಾ? ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಧಿಕವಾಗಿರ್ತಕ್ಕಂಥ ರಾಷ್ಟ್ರೀಯ ಚಿಹ್ನೆಗಳು ಎಲ್ಲ ನಾನು ತಿಳಿಸ್ತಾ ಹೋಗಿದ್ದೇನೆ. ಓಕೆನಾ? ಅದಾದ ನಂತರ ನೋಡಿ ಮಕ್ಕಳೇ, ಇಲ್ಲಿ ಎರಡನೇ ಒಂದು ಪ್ರಶ್ನೆ ಇದೆ. ಎರಡನೇ ಒಂದು ಪ್ರಶ್ನೆ ಯಾವುದು ಅಂತಂದು ಇಲ್ಲಿ ನೋಡಿದಾಗ ಇಲ್ಲಿ ಎರಡನೇದು, ರಾಷ್ಟ್ರ ಧ್ವಜ ಸಂಹಿತೆಯಲ್ಲಿ ಯಾವ ಅಂಶಗಳಿವೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ಉತ್ತರ ರಾಷ್ಟ್ರ ಧ್ವಜ ಸಂಹಿತೆ ಅಂಶಗಳು ಅಂತ ಬರೆದು ಪ್ರಶ್ನೆ ಯಾವ ರೀತಿ ಇದೆ, ಉತ್ತರ ಅದೇ ರೀತಿಯಾಗಿ ಬರೆದು ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ. ರಾಷ್ಟ್ರ ಧ್ವಜ ಕೊಳೆಯಾಗಿರಬಾರದು, ಹರಿದಿರಬಾರದು. ಓಕೆನಾ? ಅದಾದ ನಂತರ ಹಾರಿಸುವಾಗ ಯಾವಾಗ್ಲೂ ಕೇಸರಿ ಬಣ್ಣ ಮೇಲೆ ಬರುವಂತೆ ಹಾರಿಸಬೇಕು. ನೋಡಿ, ಮೊದಲು ಕೇಸರಿ ಬಣ್ಣ, ಬಿಳಿ ಬಣ್ಣ, ಹಸಿರು ಬಣ್ಣ, ಮೊದಲು ಮೇಲೆ ಕೇಸರಿ ಬಣ್ಣ ಇರಬೇಕು. ರಾಷ್ಟ್ರ ಧ್ವಜ ಎತ್ತರಕ್ಕೆ ಬೇರಾವ ಧ್ವಜವನ್ನು ಹಾರಿಸಬಾರದು. ನೋಡಿ, ರಾಷ್ಟ್ರ ಧ್ವಜ ಮೇಲಿರ್ಬೇಕು, ಅದಕ್ಕೇನೆ ಬೇರೆ ಯಾವ ಧ್ವಜ ಏನಿರ್ಬಾರ್ದು, ಅವೆಲ್ಲ ಉಳಿದ ಧ್ವಜ ಎಲ್ಲ ಕೆಳಗಿರ್ಬೇಕು, ರಾಷ್ಟ್ರ ಧ್ವಜ ಮೇಲಿರ್ಬೇಕು ಅಂತಕ್ಕಂಥದ್ದು. ಓಕೆ. ನಂತರ ಕಂಬದ ತುದಿಯವರೆಗೂ ಮೇಲೇರಿಸಿ ಹಾರಿಸಬೇಕು. ಕಂಬ ಇತ್ತಂದ್ಕೊಳ್ರಿ, ಕಂಬದ ತುದಿಯವರೆಗೆ ಕೊನೆಯವರೆಗೆ ಇಲ್ಲಿ ರಾಷ್ಟ್ರ ಧ್ವಜ ಅಂತಕ್ಕಂಥ ಇರ್ಬೇಕು. ಕೊನೆ ಇಲ್ಲಿ ಮಧ್ಯದಲ್ಲಿ ಇರಬಾರ್ದು. ಓಕೆನಾ? ಅದಾದ ನಂತರ ಯಾವಾಗಲೂ ಸೂರ್ಯೋದಯದ ನಂತರ ರಾಷ್ಟ್ರ ಧ್ವಜವನ್ನು ಹಾರಿಸಬೇಕು. ನೋಡಿ, ಸೂರ್ಯ ಉದಯ ಆದ ನಂತರ ರಾಷ್ಟ್ರ ಧ್ವಜ ಹಾರಿಸಬೇಕು. ಸೂರ್ಯಾಸ್ತಕ್ಕೆ ಮೊದಲು ಇಳಿಸಿ ಮಡಿಚಿಡಬೇಕು ಅಂತಕ್ಕಂಥದ್ದು. ಸೂರ್ಯಾಸ್ತ ಸಾಯಂಕಾಲ ಆಗೋದ್ರೊಳಗೆ ಏನ್ ಮಾಡಬೇಕಪ್ಪ ಅಂದ್ರೆ ಅದನ್ನ ಕೆಳಗಿಳಿಸಿ ಮಡಚಿಡಬೇಕು ಅಂತಕ್ಕಂಥದ್ದು.
ಅದಾದ ನಂತರ ರಾಷ್ಟ್ರೀಯ ಶೋಕವನ್ನು ಆಚರಿಸುವ ಸಮಯದಲ್ಲಿ ಧ್ವಜವನ್ನು ಅರ್ಧ ಎತ್ತರಕ್ಕೆ ಹಾರಿಸುವುದು. ನೋಡಿ, ಅದನ್ನ ಯಾರಾದ್ರೂ ಶೋಕ ದಿನಾಚರಣೆ ಅಂತ ತಿಳ್ಕೊರಿ, ಧ್ವಜ ಮೊದಲು ತುದಿ ಇರ್ತದೆ, ಅದನ್ನ ಅರ್ಧಕ್ಕೆ ಇಳಿಸಿ ನಾವು ಶೋಕ ದಿನಾಚರಣೆನ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು. ಅರ್ಧಕ್ಕೆ ಹಾರಿಸ್ಬೇಕಾಗ ಧ್ವಜವನ್ನು ಬಲಗೈಲಿ ಹಿಡಿದು ನಡೆಯಬೇಕು. ನೋಡಿ, ಧ್ವಜ ಹಿಡಿದು ಬಲಗೈಲಿ ನಡೆಯಬೇಕು. ಅದ ನಂತರ ಧ್ವಜವನ್ನು ನೆಲಕ್ಕೆ ತಾಗಿಸಬಾರದು, ನೆಲಕ್ಕೆ ಮುಟ್ಸಬಾರದು. ಅದ ನಂತರ ಪ್ಲಾಸ್ಟಿಕ್ ಧ್ವಜವನ್ನು ಬಳಸಬಾರದು, ಪ್ಲಾಸ್ಟಿಕ್ ಧ್ವಜವನ್ನ ಬಳಸಬಾರದು ಅಂತ ಹೇಳ್ತಾರೆ. ಇದೆಲ್ಲ ಏನಂತಗಿನ ರಾಷ್ಟ್ರ ಧ್ವಜದ ಸಂಹಿತೆ ಅಂಶಗಳಿವೆಲ್ಲವು. ಓಕೆ, ಇಲ್ಲಿ ನೋಡಿ, ಮೂರನೇದು ರಾಷ್ಟ್ರೀಯ ಹಬ್ಬಗಳು ಯಾವುವು ಅಂತ ಕೇಳಿದ್ರೆ ಉತ್ತರ ರಾಷ್ಟ್ರೀಯ ಹಬ್ಬಗಳೆಂದರೆ ಅಂತಕ್ಕಂಥದ್ದು ಇಲ್ಲಿ ನೋಡಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ದಿನಾಚರಣೆ ಅಥವಾ ಗಣರಾಜ್ಯ ದಿನಾಚರಣೆ ಅಂತಾನೂ ಕರಿತೇವೆ. ಎರಡು ಯಾವ್ದಾದ್ರು ಒಂದು ಬರೆದ್ರು ರೈಟೇನೆ. ಆ ನಂತರ ಗಾಂಧಿ ಜಯಂತಿ ಅಂತಕ್ಕಂಥದ್ದು. ಇಲ್ಲಿ ನೋಡಿ, 4ನೇ ಪ್ರಶ್ನೆ ಕೊಡಿದರೆ ಏನ್ ಕೊಡಿದರೆ, ಶಾಲೆಯಲ್ಲಿ ಆಚರಿಸುವ ಕೆಲವು ದಿನಾಚರಣೆಯನ್ನು ಹೆಸರಿಸಿ ಅಂತ ಕೇಳಿದರೆ. ಓಕೆ, ಉತ್ತರ ಶಾಲೆಯಲ್ಲಿ ಆಚರಿಸುವ ಕೆಲವು ದಿನಾಚರಣೆಗಳೆಂದರೆ ಅಂತಕ್ಕಂಥದ್ದು ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ನೋಡಿ. ಅಂಬೇಡ್ಕರ್ ಜಯಂತಿ, ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆ, ರಾಷ್ಟ್ರೀಯ ಯುವ ದಿನಾಚರಣೆ, ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ. ನಿಮ್ಮ ಶಾಲೆಯಲ್ಲಿ ಏನೆಲ್ಲ ಒಂದು ದಿನಾಚರಣೆ ಆಚರಣೆ ಮಾಡ್ತಾರೆ ಅವೆಲ್ಲವೂ ಕೂಡ ಇನ್ನೂ ಬರೀತಾ ಹೋಗ್ಬೋದು. ನಾನು ಕೆಲವೊಂದು ಇಲ್ಲಿ ನಾನು ಬರೆದೇನೆ ಅಷ್ಟೇ, ಒಂದು 5 ಬರೆದೇನೆ ನಾನಿಲ್ಲಿ. ಓಕೆನಾ ಮಕ್ಕಳೇ? ರೈಟ್. ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ಮತ್ತು ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ನಿಮ್ಮ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ರೀತಿಯ ಅಭ್ಯಾಸ ತೆಗೆಲ್ಲ ನಾನು ಪ್ರಯತ್ನ ಪಡ್ತೇನೆ. ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.